ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳಾದ್ಮೇಲೆ ಮತ್ತೊಬ್ಬನೊಂದಿಗೆ ಲವ್. ಪ್ರಿಯಕರನೊಂದಿಗೆ ಸೇರಿ ಗಂಡನನ್ನೇ ಮುಗಿಸಿದ ಕೊಲೆಗಾತಿ. ಗಂಡ ಮಸಣಕ್ಕೆ, ಹೆಂಡತಿ ಜೈಲಿಗೆ, ಮಕ್ಕಳು ಅನಾಥ. ಪ್ರೀತಿ ಕುರುಡೋ, ಪ್ರೀತಿ ಮಾಯೆಯೋ ಗೊತ್ತಿಲ್ಲ. ಪ್ರೀತಿಸಿ ಮದುವೆಯಾಗಿದ್ದವಳೆ ಗಂಡನ ಪಾಲಿಗೆ ಯಮಳಂತೆ ಕಾಡಿದ್ದಾಳೆ. ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರ ಆಗಬೇಕಿದ್ದ ಕುಟುಂಬ ದುರಂತ ರೀತಿಯಲ್ಲಿ ಅಂತ್ಯ ಕಂಡಿರೋದು ಮಾತ್ರ ವಿಪರ್ಯಾಸ. ಹೌದು, ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳು ಆದ್ಮೇಲೆ ಬೇರೊಬ್ಬನೊಂದಿಗೆ ಲವ್ ಆಗಿ ಕೊನೆಗೆ ಪ್ರಿಯಕರ ಹಾಗೂ ಆತನ ಸ್ನೇಹಿತರೊಂದಿಗೆ ಸೇರಿಕೊಂಡು ಗಂಡನನ್ನೇ ಮುಗಿಸಿರೋ ದುರ್ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೆಂಡತಿಯ ಕಿರಾತಕ ಬುದ್ಧಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳಾದ ಬಳಿಕ ಮತ್ತೊಬ್ಬನೊಂದಿಗೆ ಲವ್ ಆಗಿದ್ದು ತನ್ನ ಪ್ರೀತಿಗೆ ಅಡ್ಡಿಯಾದ ಗಂಡನನ್ನೇ ಕೊಲೆ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಕರಗುಂದದಲ್ಲಿ ನಡೆದಿದೆ. ಸುಮಾರು 10 ವರ್ಷದ ಹಿಂದೆ ಸುದರ್ಶನ್ ಹಾಗೂ ಕಮಲಾ ಎಂಬುವವರು ಪ್ರೀತಿಸಿ ಮದುವೆಯಾಗಿದ್ರು. ಇವರಿಬ್ಬರ ಪ್ರೀತಿಯ ಪ್ರತೀಕವಾಗಿ 2 ಮುದ್ದಾದ ಮಕ್ಕಳು ಇದ್ದು ಸುಖ ಸಂಸಾರವನ್ನ ನಡೆಸುತ್ತಿದ್ರು. ಆದ್ರೆ ಹೆಂಡತಿ ಕಮಲಾಗೆ ಅದ್ಯಾಕೆ ಕೆಟ್ಟ ಬುದ್ಧಿ ಬಂದಿತ್ತು ಕಾಣೆ. ಕಮಲಾಗೆ ಶಿವರಾಜ್ ಎಂಬುವವನ ಮೇಲೆ ಲವ್ ಆಗ್ಬಿಟ್ಟಿದೆ. ಕಮಲಾ ಹಾಗೂ ಶಿವರಾಜ್ ಪ್ರೀತಿಯ ವಿಚಾರ ಗಂಡ ಸುದರ್ಶನ್ಗೆ ತಿಳಿದಿತ್ತು. ಆಗಾಗ ಸುದರ್ಶನ್ ಹಾಗೂ ಕಮಲಾ ನಡುವೆ ಗಲಾಟೆ ಕೂಡ ಆಗ್ತಾ ಇತ್ತು. ತನ್ನ ಪ್ರೀತಿಗೆ ಗಂಡನೇ ವಿಲನ್ ಆಗಿಬಿಟ್ಟ ಅಂತ ಕಮಲಾ ತನ್ನ ಲವ್ವರ್ ಶಿವರಾಜ್ಗೆ ಗಂಡನನ್ನ ಕೊಲ್ಲಲು ಸುಪಾರಿಯನ್ನ ನೀಡಿ ಮಧ್ಯದಲ್ಲಿ ನಿದ್ದೆ ಮಾತ್ರೆ ಹಾಕಿ ಗಂಡ ಸುದರ್ಶನ್ನ ಕತ್ತು ಹಿಸುಕಿ ಸಾಯಿಸಿ ಬಿಟ್ಟಿದ್ದಾಳೆ. ಗಂಡನ ಮೃತದೇಹವನ್ನ ಕರಗುಂದ ಬಸ್ ಸ್ಟ್ಯಾಂಡ್ ನಲ್ಲಿ ಬಿಸಾಕಿ ಹೋಗಿದ್ದಾಳೆ. ಗಂಡನನ್ನ ಸಾಯಿಸಿ ನಾಟಕ ಆಡಿದ ಪತ್ನಿ ಕಮಲಾ ತನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಖುದ್ದು ತಾನೇ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾಳೆ. ಪ್ರಕರಣವನ್ನ ದಾಖಲಿಸಿಕೊಂಡ ಎನ್ಆರ್ಪುರ ಪೊಲೀಸರು ವಿಚಾರಣೆಯನ್ನ ಆರಂಭಿಸಿದಾಗ ಅಸಲಿ ಕಹಾನಿ ತಿಳಿದು ಬಂದಿದ್ದು ಲವರ್ ಜೊತೆ ಸೇರಿ ಗಂಡನನ್ನ ಹೆಂಡತಿ ಕಮಲಾಳೆ ಸಾಯಿಸಿದ್ದಾಳೆ ಅಂತ ತಿಳಿದು ಬಂದಿದೆ. ಸದ್ಯ ಈ ಸಂಬಂಧ ಹೆಂಡತಿ ಕಮಲಾ ಸೇರಿ 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇತ್ತ ಗಂಡ ಸುದರ್ಶನ್ ಸಾವಿನ ಮನೆಗೆ ಸೇರಿದ್ರೆ ಹೆಂಡತಿ ಕಮಲಾ ಜೈಲು ಪಾಲಾಗಿದ್ದಾಳೆ. ಇನ್ನು ಏನು ಅರಿಯದ ಮಕ್ಕಳು ಅಪ್ಪ ಅಮ್ಮನನ್ನ ಕಳೆದುಕೊಂಡು ಅನಾಥರಾಗಿದ್ದು ಸುಂದರ ಸಂಸಾರವೊಂದು ದುರಂತ ಅಂತ್ಯ ಕಂಡಿದ್ದು ಮಾತ್ರ ಬೇಸರದ ಸಂಗತಿ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.